ಬ್ರಾಹ್ಮಿ ಸೊಪ್ಪು ಅಂತ. ಆ್ಯಕ್ಚುಲಿ ಇದು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೇದಿದು. ಏನಿಗೆ ಪಾಪಿಚ್ಚು ನಿಮಗೆ? ಯಾರಾದರೂ ಅಷ್ಟೇ ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ? ಪಾಪಿಚ್ಚು ಕುಕ್ಕರ್ ಕುಗ್ತಾ ಅಮ್ಮ ಬಿದು ಮೂತುವರೆ ಇಟ್ಕೊಂಡಿದ್ದು ಅವ್ರ ರೂಮಲ್ಲಿ. ಸೊ ಇವಾಗ ನನ್ನ ಮಗಳು ಇದ್ರಲ್ಲ ನೋಡಿ, ಒಂದು ಪುಟ್ಟು ಫಿಶ್ ಟ್ಯಾಂಕ್ ಇದೆ. ಸೊ ಅದಕ್ಕೆ ಫಿಶ್ ನೋಡಿ ಫುಲ್ಲು ನುಣ್ಣಗಾಗೋವರೆಗೂ ಒಂದು ಫುಲ್ ಗಣೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಮ್ಮ ಸಾನು ತೋರಿಸ್ತಾ ಇದ್ದೀನಿ ಬಂದು. ಆ್ಯಕ್ಚುಲಿ ಮಲಗಿದ್ಲು ಸಾನು. ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಇದ್ಲು 1 hour 1.5 hour ಮಲಗ್ತಾಳೆ ಅಷ್ಟೇ. ಅವಳು ತುಂಬ ಹೊತ್ತು ಮಲಗೋದಿಲ್ಲ. ನೈಟ್ ಬೇಗ ಮಲಗ್ತಾಳೆ, ಮಾರ್ನಿಂಗು ಬೇಗ ಎದ್ದೇಳ್ತಾಳೆ. ಸೊ ಇವಾಗ ಬಂದ್ಲು. ಅಡುಗೆಗೆ ಇಟ್ಕೊಂಡಿದ್ದೀನಿ. ಪಪ್ಸಾರು ಮಾಡಿ ರೈಸ್ ಮಾಡೋಣ ಅಂತ. ರೈಸ್ ಆಗಿದೆ ಆಲ್ರೆಡಿ. ಸೊ ಪಪ್ಸಾರಿಗೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಇಟ್ಟಿದ್ದೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪು ತರಕ್ಕೆ ಹೋಗಿದ್ದಾಗ ಅಲ್ಲಿ ನೋಡಿ, ಇದು ಬ್ರಾಹ್ಮಿ ಸೊಪ್ಪು ಅಂತ. ಆ್ಯಕ್ಚುಲಿ ಇದು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೇದಿದು. ಅಂದರೆ ಅವ್ರಿಗೆ ಹೆಲ್ತ್ಗೂ ಒಳ್ಳೆಯದು ಮತ್ತು ಬುದ್ಧಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಮೈಂಡಿಗೆ ಒಳ್ಳೇದು. ಆ್ಯಕ್ಚುಲಿ ಬ್ರಾಹ್ಮಿ ಅಂತಾರೆ ಕನ್ನಡದಲ್ಲಿ ಒಂದೇಲಗ ಸೊಪ್ಪು ಅಂತ ಹೇಳ್ತಾರೆ ಇದನ್ನು. ಸೊ ನೀವು ಅಂದರೆ ಸುತ್ತಮುತ್ತ ಮನೆ ಕಡೆ ಎಲ್ಲಾದರೂ ಸಿಗುತ್ತೆ, ಇಲ್ಲಾಂದರೆ ತೋಟದಲ್ಲಿ ಸಿಗುತ್ತೆ. ಸೊ ಮಕ್ಕಳಿಗೆ ಸಿಕ್ಕಿದ್ರೆ ನೀವು ಕೊಡಿ, ಒಳ್ಳೆಯದದು. ನಮ್ಮ ಸಣ್ಣಗೂ ಬೆಳಿಗ್ಗೆ ಕೊಟ್ಟೆ, 1-2 ಎಲೆ ತಿಂದು. ಅಲ್ಲ ಮನೆ ಯಾವುದು ನೋಡಿ, ಅದು ಇದು ಇದೇ ಹಿಡಿದು ಕಿಚನ್ಗೆ ಬಂದರೆ ಮಮ್ಮಿ ಅದು ಕೊಡು ಇದು ಕೊಡಿಲ್ಲ, ಕಳೆ ಪಪ್ಪು ಕೇಳ್ತಾಳೆ ಮಮ್ಮಿ ಪಪ್ಪು ಕೊಡು ಅಂತ ಅಂದ್ಬಿಟ್ಟು. ಅಲ್ಲ ಚಿನ್ನು, ಸೊ ಸಾಂಬಾರಿಗೆ ಇಟ್ಟಿದ್ದೀನಿ, ಆಗ್ತಿದೆ. ಇವತ್ತು ತುಳಸಿ ಹಬ್ಬ ಬೇರೆ ಇದೆಯಲ್ವಾ. ಸೊ ಬೆಳಗಿಂದ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಮುಗೀತು. ಸೊ ಇನ್ನು ಪೂಜೆಗೆ ರೆಡಿ ಮಾಡ್ಕೊಬೇಕು ನಾನು. ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಬಿಟ್ರೆ ಅನುತೋರು ಬರ್ತಾರಲ್ವ ಡ್ಯೂಟಿಯಿಂದ. ಸೊ ಊಟ ಮಾಡ್ಕೊಂಬಿಟ್ಟು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ. ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪಾಯಸ ಏನಾದರೂ ಮಾಡಬೇಕು. ಬೀಳ್ಬಾರ್ದಂಗೆ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕಲ್ಲ. ಸೊ ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನು ಅನ್ನ, ಅದು ಅನ್ನ. ಇದು ಏನಿದು? ಸಾರು. ನೋಡಿ ಅವಳಿಗೆ ಎಲ್ಲ ಗೊತ್ತು, ಎಲ್ಲ ಹೇಳೋದಕ್ಕೆ ಬರ್ತಾಳೆ ಏನಾದರೂ. ಅಲ್ಲ ಮನೆ ಏನಿಗೆ ಪಾಪಿಚ್ಚು ನಿಂಗೆ? ಬೇಡಮ್ಮ, ಓದೋದು ಮಾಡ್ತೀಯಾ? ಬೇಡ ಬೇಡ. ಈಗಲೇ ಎಷ್ಟು ಇಂಟ್ರೆಸ್ಟ್ ನನ್ನ ಮಗಳಿಗೆ. ಸ್ಲೇಟ್ ಇದೆ ಆ್ಯಕ್ಚುಲಿ. ಸೊ ಬರ್ಕೊಂತಿರ್ತಾಳೆ. ನಾನು ಚಾಕ್ ಪೀಸ್ ಕೊಡಲ್ಲ, ಚಿಕ್ಕ ಪುಟ್ಟದೆಲ್ಲ ಮಕ್ಳಿಗೆ ಕೊಡಬಾರ್ದು. ನಾವು ಮುಂದೆ ಇದ್ರೆ ಒಂಥರ, ನಾವೇನಾದ್ರೂ ಒಂದು ಸ್ವಲ್ಪ ಮರೆ ಆದರೆ ಓದೋದುನಾ? ಏನು ಓದ್ತೀಯಾ? ಅದು ಬೇಡ. ನೋಡಿ ಅವಳು ಒಂದ್ಸರಿ ನೋಡ್ಬಿಟ್ರೆ ಕೊಡೋವರೆಗೂ ಬಿಡೋದಿಲ್ಲ. ಬಟ್ ಏನಂದರೆ ನೀವು ಮುಂದೆ ಇದ್ರೆ ಮಾತ್ರ ಕೊಡಿ, ನೀವು ಇಲ್ಲದೆ ಇರೋ ಕೊಡಬೇಡಿ. ಯಾರಾದರೂ ಅಷ್ಟೇ ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ? ಪಾಪಿಚ್ಚು ನಿಂಚು, ನೀಟು ನಿಂಚು, ಅಲ್ಲೇ ನಿಂಚು. ಸೊ ಅಡುಗೆಗೆ ಇಟ್ಟಿದ್ದೀನಿ, ರೈಸ್ ಆಗಿದೆ. ಸೊ ಕುಕ್ಕರಲ್ಲಿ ಇಟ್ಟಿದ್ದೀನಿ. 1-2 ವಿಸಿಲ್ ಬಂದರೆ ಸಾಂಬಾರು ಆಯಿತು. ಆ್ಯಕ್ಚುಲಿ ಇದು ಈಸಿ, ಬೇಗ ಆಗುತ್ತೆ. ನೋಡಿ ಇಲ್ಲಿ ಇವಳು ಬಂದುಬಿಟ್ಟು ಎತ್ಕೋ ಅಂತ ಕಾಟ ಕೊಡ್ತಿದ್ದಾಳೆ ನನಗೆ. ಆ್ಯಕ್ಚುಲಿ ಅಡುಗೆ ಮಾಡುವಾಗ ಅವಳನ್ನ ಎತ್ಕೊಬೇಕು ನಾನು. ಆ್ಯಕ್ಚುಲಿ ನಾನು ಅಡುಗೆ ಮಾಡುವಾಗೆಲ್ಲ ಅವಳು ನೋಡಬೇಕು, ಇಂಟ್ರೆಸ್ಟ್ ಜಾಸ್ತಿ. ಎತ್ಕೋ ಅಂತ ಇರ್ತಾಳೆ ಅವಳು. ನೋಡಿ ಎಷ್ಟು ನಾಟಕ ಮಾಡ್ತಾಳೆ. ಏನು ಬೇಕು? ಆ್ಯಕ್ಚುಲಿ ವಿಸಿಲ್ ಆಯಿತು. ನಮ್ಮ ಸಾನು ಕುಕ್ಕರ್ ಕೂಗ್ತಿದ್ರೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆ್ಯಕ್ಚುಲಿ ಏನೋ ಸೌಂಡ್ ಬರ್ತಿದೆ ಅಂತ ಭಯ ಬೀಳ್ತಾಳೆ ಅದಕ್ಕೆ. ಮತ್ತು ಮಿಕ್ಸಿ ಹಾಕೋ ಸೌಂಡಿಗೆ ಎಲ್ಲ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದ್ದಾಳೆ. ಓನಾಯ್ತು ಚಿನ್ನು. ಕುಕ್ಕರ್ ಕೂಗ್ತಾ ಅಮ್ಮ ಬಿದು. ಬಾ 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 ಬಾ. ಸೊ ಕುಕ್ಕರ್ ವಿಸಿಲ್ ಆಗ್ತಿದೆ. ನಾನು ಸ್ವಲ್ಪ ರೂಮ್ ನೋಡಿ ಎಲ್ಲ ಹೆಂಗೆ ಶಫಲ್ ಮಾಡಿದ್ದಾಳೆ. ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಬಂದೆ. ಇನ್ನು ಸ್ವಲ್ಪ ಪಾನು ಮಾಡಿ ಸವಾಲಿದೆ ಅಲ್ಲ ಚಿನ್ನ. ನೋಡಿ ರೂಮ್ ಎಲ್ಲ ಹೆಂಗೆ ಮಾಡಿದ್ದಾಳೆ. ನಾನು ಬೆಳಿಗ್ಗೆ ಒಂದ್ಸರಿ ಕ್ಲೀನ್ ಮಾಡಿದ್ರೆ, ಆ್ಯಕ್ಚುಲಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡ್ತಾನೇ ಇರಬೇಕು ನಾನು. ಸೊ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಅಷ್ಟೊತ್ತಿಗೆ ಅಡುಗೆ ಆಗುತ್ತೆ.
ಸೊ ನೋಡಿ ಟವಲೆಲ್ಲ ಹಿಂಗೆ ಎತ್ಕೊಂಡು ಹೋಗ್ತಿದ್ದಾಳೆ. ಇವಾಗ ಎತ್ತಿಟ್ಟಿದ್ದೀನಿ. ಏನು ಒಂದು ಇಟ್ಟಿದ ಕಡೆ ಇರಲ್ಲ ಫ್ರೆಂಡ್ಸ್ ಇವಳ ಹತ್ರ ಹೇಳ್ಬೇಕಂದ್ರೆ. ನೋಡಿ ಪೆನ್ನು ಓದೋದು ಅಂತ ಹೇಳ್ತಾ ಇರ್ತಾಳಲ್ವಾ. ನೋಡಿ ಲಗ್ನ ಪತ್ರಿಕೆಯಲ್ಲಿ ಯಾವ್ದಾದ್ರು ಖಾಲಿ ಬುಕ್ ಇದ್ರೆ, ಮದುವೆ ಆಗಿರೋ ಪತ್ರಿಕೆ ಇದ್ರೆ ಕೊಟ್ಬಿಡ್ತೀನಿ. ಬರ್ಕೊತಾ ಇರ್ತಾಳೆ, ಓದ್ಕೊತಾ ಇರ್ತಾಳೆ. ತಗೋ ಚಿನ್ವಾ, ತಗೋ ಬರ್ಕೊಂತೀಯಾ, ಓದೋದು ಮಾಡು. ಸೊ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಇವತ್ತು ಹಬ್ಬ ಬೇರೆ ಅಲ್ವಾ, ತುಳಸಿ ಗಿಡಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಮನೆಯೆಲ್ಲ ಒರೆಸಿದಾಗಿದೆ, ಬೆಳಿಗ್ಗೆನೆ ಒರೆಸಿದ್ದೀನಿ. ನೋಡಿ ಆ್ಯಕ್ಚುಲಿ ಇದು ಸಾನದ ಬೊಂಬೆ. ಅಂದರೆ ಸಾನದಂದರೆ ಇದು ನೂತು ಒಂದು ಟೈಮಲ್ಲಿ ತಗೊಂಡಿದ್ದಿದ್ದಂತೆ ಅವರು. ಅಂದರೆ ನಮ್ಮ ಮದುವೆಗೆ ಮುಂಚೆ ನೂತು ಅವ್ರು ಇಟ್ಕೊಂಡಿದ್ದು ಅವ್ರ ರೂಮಲ್ಲಿ. ಸೊ ಇವಾಗ ನನ್ನ ಮಗಳು ಇದ್ರಲ್ಲಿ ಆಡ್ತಾ ಇರ್ತಾಳೆ, ಚೆನ್ನಾಗಿ ಆಡ್ತಾಳೆ. ಮಲ್ಗೋ ಪಕ್ಕದಲ್ಲಿ ಇಟ್ಕೊಂಡಿರ್ತಾಳೆ. ಕೆಲವೊಂದು ಸರಿ ಅವಳಿಗೆ ಹೊರಗಡೆಗೆಲ್ಲ ಹೇಳ್ಬೋದು, ದೊಡ್ಡದಲ್ವಾ, ಇನ್ನೂ ಎತ್ತೋದಕ್ಕೆ ಆಗಲ್ಲ ಅವಳಿಗೆ. ಸೊ ಹೊರಗಡೆ ಇದನ್ನು ಇದೆಯಲ್ಲ, ಇದು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ, ಹಾಕ್ಕೊಂಡು ಇದ್ರ ಮೇಲೆ ಮಲ್ಕೊಂಡ್ಬಿಡ್ತಾಳೆ ಅವಳು. ಕ್ಯೂಟಾಗಿ ಆಟ ಆಡ್ತಾ ಇರ್ತಾಳೆ ಇದ್ರ ಜೊತೆಗೆ. ನೋಡಿ ಒಂದು ಪುಟ್ಟು ಫಿಶ್ ಟ್ಯಾಂಕ್ ಇದೆ. ಸೊ ಅದಕ್ಕೆ ಯಾವಾಗೂ ನಮ್ಮ ಸಾನನ್ನು ಅವರಪ್ಪ ಊಟ ಹಾಕ್ತಾ ಇರ್ತಾರೆ. ಅವಳು ಆ್ಯಕ್ಚುಲಿ ನಾವು ಊಟ ಹಾಕೋದನ್ನ ನೋಡಿಬಿಟ್ಟು ಫಿಶಸ್ಗೆ ಅವ್ರು ಕೇಳ್ತಾ ಇರ್ತಾಳೆ, ಅವ್ರ ಅಪ್ಪ ಬಂದರೆ ಸಾಕು, ಅಪ್ಪ ಫಿಶು ಬುಯ್ಯ ಅಂತ ಕೇಳ್ತಾ ಇರ್ತಾಳೆ ಅವಳು. ಸೊ ಅವಳನ್ನ ಇಲ್ಲಿ ಫ್ರಿಜ್ ಪಕ್ಕ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಅವಳ ಕೈಗೆ ಕೊಡ್ತೀವಿ. ಅವಳು ಹಾಕ್ತಾಳೆ. ಅದಕ್ಕೂ ಆಟ ಮಾಡ್ತಾಳೆ, ನಾನು ಹಾಕಬೇಕು ಅಂತ. ನೋಡಿ ಎಷ್ಟು ಖುಷಿ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳು ಅವಳು. ಚಿನ್ನು ಏನದು? ಹಾಂ ಫಿಶಾ? ಊಟ ಹಾಕ್ತೀಯಾ? ಕೊಡ್ಲಾ? ತಗೋ ಚಿನ್ನು. ಓ ಇಲ್ಲಿದೆ ನೋಡಿ, ತಗೋ. ನೀಟ್ಗೆ ಇಟ್ಕೊ. ಆ್ಯಕ್ಚುಲಿ ಅವಳಿಗೆ ಬರಲ್ಲ ಇನ್ನು. ನಿಧಾನ ನೋಡಿ. ಹಾಕ್ದಮ್ಮ? ಏನು ಹಾಕ್ದೆ ನೀನು? ಫಿಶು ನೋಡಿ ಫುಲ್ ಖುಷಿ. ಮಕ್ಳಿಗೆ ಒಂದೊಂದ್ರಲ್ಲೂ ಒಂಥರ ಖುಷಿ ಅವರಿಗೆ. ಅಲ್ಲಿ ತೀಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲ ಆಲ್ರೆಡಿ. ನೋಡಿ ಕ್ಯಾಪ್ ಆಗ್ತಾ ಇರೋದು ನನ್ನ ಮಗಳು. ವಾವ್, ಗುಡ್. ಸೊ ವಿಸಿಲ್ ಆಗಿದೆ, ಕುಕ್ಕರ್ ಇಳಿಸ್ಕೊತೀನಿ. ಒಂದು ಸ್ವಲ್ಪ ಮಸೂರು ಬಿಟ್ಟರೆ ಇದು ಸಾರು ರೆಡಿ ಆಗಿಬಿಡುತ್ತೆ. ಏರೋಟ್ ಹಾಕ್ಬಿಟ್ರೆ ತೆಗೆದು ಒಂದು ಸ್ವಲ್ಪ ಮಸ್ತಿ ಒಂದು 5 ನಿಮಿಷ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಇದು ಸಾರು ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ಅದು ಸಾರು. ಇದು ಫುಲ್ಲು ನುಣ್ಣಗಾಗೋವರೆಗೂ ಒಂದು ಫುಲ್ ನುಣ್ಣಗಂದರೆ ನಿಮ್ಗೊಂದು 4 ವಿಸಿಲ್ ಹಾಕ್ಕೊಂಡ್ರೆ ಸಾಕು. ಸೊ ಇದೊಂದು ಸ್ವಲ್ಪ ಲೈಟಾಗಿ ಮಸೂದ್ಬಿಟ್ಟು ಉಪ್ಪಾಕಿ ಮತ್ತು ಕುದಿ ಮಾಡಿಬಿಟ್ರೆ ಮುಗೀತು. ಆ್ಯಕ್ಚುಲಿ ಚೆನ್ನಾಗಿ ಮಸ್ಕೊಬೇಕು. ಅದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಮಸಿಯೋ ಕೋಲ್ ಬರುತ್ತಲ್ಲ, ಅದಿತ್ತು. ಅದು ಕೋಲ್ ಲೂಸ್ ಆಗ್ತಿತ್ತು ತುಂಬ ಸರಿ. ಸೊ ನೂತು ಏನು ಮಾಡಿದ್ರು, ಟೈಟಾಗಿ ಹೊಡಿಯೋದಕ್ಕೆ ಹೋಗಿ ಅವ್ರು ಹೊಡೆದಿದ್ದ ಏಟಿಗೆ ಕಲ್ಲಲ್ಲೇನೋ ಹೊಡೆದ್ರು. ಸೊ ಅದು ಕೆಳಗಡೆ ಅದು ಮಸಿಯೋದು ಇರುತ್ತಲ್ಲ ಗುಂಡು, ಅದೇ ಬಿಟ್ಕೊಂಡ್ಬಿಡ್ತು. ಆ್ಯಕ್ಚುಲಿ ಅದು ಮರುದಿದ್ದು ಅದೇ ಬಿಟ್ಕೊಂಡ್ಬಿಡ್ತು. ಸೊ ನಾನು ಈ ಥರದ್ದು ಇಟ್ಕೊಂಡಿದ್ದೀನಿ. ಪರವಾಗಿಲ್ಲ, ಇದರಲ್ಲೂ ಬೇಗನೆ ಆಗುತ್ತೆ, ಚೆನ್ನಾಗಾಗುತ್ತೆ. ಸ್ವಲ್ಪ ನುಣ್ಣಗೆ ಮಸ್ಕೊಬೇಕು. ಸೊ ಸಾಂಬಾರಿಗೆ ಇಟ್ಟಿದ್ದೀನಿ, ಒಗ್ಗರಣೆ ಕೊಟ್ಕೋಬೇಕು. ಇನ್ನು ಒಗ್ಗರಣೆ ಕೊಟ್ಟಿಲ್ಲ. ಸೊ ಇದು ಒಗ್ಗರಣೆ ಹಾಕಿದ್ರೆ ಮುಗಿದು ಸರ್. ಆ್ಯಕ್ಚುಲಿ ತುಂಬ ಈಸಿ ಇದು ಮಾಡೋದು. ಬೇಗ ಎಮರ್ಜೆನ್ಸಿ ಏನಾದರೂ ಇದ್ದಾಗ ಅರ್ಜೆಂಟಿಗೆ ಬೇಗ ಆಗೋಗುತ್ತೆ. ಸೊ ಒಗ್ಗರಣೆಗೆ ಇಟ್ಕೊತೀನಿ. ಅಡುಗೆ ಕೆಲಸ ಅಂದ್ಬಿಟ್ರೆ ಇನ್ನು ಬೇರೆ ಕೆಲಸ ಎಲ್ಲ ಬೇಗ ಆಗುತ್ತೆ. ಶಾವಿಗೆ ಪಾಯಸ ಮಾಡಬೇಕು. ಸ್ವಲ್ಪ ಅಡುಗೆ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಮಾಡ್ಕೊತೀನಿ. ಸಣ್ಣ ಟಿ ವಿ ಹಾಕೋಕೊಟ್ಟು ಬಂದಿದ್ದೀನಿ, ನೋಡ್ತಾ ಇದ್ದಾಳೆ. ಬರ್ತಾನೇ ಇದ್ದಾಳೆ ಅವಾಗಿಂದ ತುಂಬ ತರಲೆ ಮಾಡ್ತಾಳೆ ಆ್ಯಕ್ಚುಲಿ. ಸಿಗುತ್ತೆ ಜೀರಿಗೆ ಹಾಕ್ಕೊಂಡು ಕರ್ಬೇವೆಲ್ಲ ಫಸ್ಟೇ ತೊಳೆದು ಒಣಗಿಸಿಟ್ಕೊಂಡಿರ್ತೀನಿ ನಾನು. ಸೊ ಒಗ್ಗರಣೆ ಕೊಡಬೇಕಾದ್ರೆ ನೀರಲ್ಲಿ ತೊಳೆದು ಮತ್ತೆ ಹಾಕೋದಕ್ಕಾಗಲ್ವಲ್ಲ, ಚಿಡಿಯುತ್ತೆ. ಸೊ ಹಾಗಾಗಿ ಸಾರು ಕುದೀತಿದೆ. ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಇನ್ನು ನಮ್ಮ ಸಾಮಾನ್ಯವಾಗಿ ಊಟ ಮಾಡಿಸ್ಬೇಕು. ಆ್ಯಕ್ಚುಲಿ ಅವಳು ಊಟ ಮಾಡಿಸೋದೇ ಒಂದು ಮೈನ್ ನಂಗೆ ಚಾಲೆಂಜ್ ಹೇಳ್ಬೇಕಂದ್ರೆ.
ಸೊ ಸಾರು ಆಗಿದೆ, ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ರೈಸು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಾಗೇನೆ ನಾನು. ಸೊ ಒಗ್ಗರಣೆ ಆಯಿತು ನೋಡಿ, ಚೆನ್ನಾಗಾಗಿದೆ. ಮುಗೀತು ಅಡುಗೆ. ಇನ್ನು ಗ್ಯಾಸ್ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂತ ನಾನು ಅಡುಗೆ ಮಾಡಿದಾಗೆಲ್ಲ ಮಾಡ್ತಾ ಇರ್ತೀನಿ. ಒಗ್ಗರಣೆ ಹಾಕಿರೋದೆಲ್ಲ ಸಿಟ್ಟಿರುತ್ತಲ್ಲ, ನೀಟಾಗಿರ್ಬೇಕು ನನಗೆ. ನೋಡಿ ಆ್ಯಕ್ಚುಲಿ ಕ್ಲೀನಿಂಗ್ ಎಲ್ಲ ಮುಗೀತು. ಗ್ಯಾಸ್ ಹತ್ರ ನೀಟಾಗಿಬಿಟ್ರೆ ಒಂಥರ ಸಮಾಧಾನ. ಅಡುಗೆನೂ ಆಗಿದೆ, ಅನ್ನ ಸಾಂಬಾರು ಮಾಡಿದ್ದೀನಿ. ಸೊ ಅನುತೋರು ಬಂದರೆ ಊಟ ಮಾಡ್ಕೊಂಬಿಡಬೇಕು. ಇವಾಗ ಸಾನುಗೆ ಊಟ ಮಾಡಿಸ್ಬೇಕು. ಸೊ ಸಾನುಗೆ ಊಟ ಹಾಕೋಣ ಅಂತ ಬಂದೆ. ಅವಳಿಗೆ ಮಾಡಿಸ್ಬಿಡ್ತೀನಿ ಫಸ್ಟು. ಸಾನು ಊಟ ಮಾಡಿಸ್ಬಿಟ್ರೆ ಅವಳು ಆಡ್ಕೊತಾ ಇರ್ತಾರೆ. ಆಲ್ರೆಡಿ ಟೈಮ್ ಆಗಿದೆ ಪಾಪ. ಆ್ಯಕ್ಚುಲಿ ನೈಟ್ ಟೈಮು ಆಲ್ಮೋಸ್ಟು ಸರಿ ಕೊಡ್ತೀನಿ ನಾನು. ಬೆಳಿಗ್ಗೆ ಟಿಫನು ನಾವೇನು ಮಾಡ್ಕೊಂಡಿದ್ರೆ ಅದೇ ಕೊಡ್ಬೋದು ಆ್ಯಕ್ಚುಲಿ. ನೈಟ್ ಮಾತ್ರ ಸರಿ ಕೊಡ್ತೀನಿ. ಒಂದು 2 ಇಯರ್ವರೆಗೂ ಸರಿ ಕೊಡೋಣ ಅಂತ. ಸೊ ಇನ್ನೇನಾದರೂ ಇನ್ನು ಅನ್ನ ಸಾಂಬಾರು ಕೊಡೋದು, ನಾವೇನು ಸಾಂಬಾರು ಮಾಡಿರ್ತೀವಲ್ಲ ಅದರಲ್ಲಿ ಮೇಲೆ ತಿಳಿ ಇರುತ್ತಲ್ಲ, ತಿಳಿ ಸಾರು ಹಾಕ್ಕೊಂಡು ತಿನ್ನಿಸ್ತೀನಿ. ಇದು ಪಪ್ಸಾರು ಆ್ಯಕ್ಚುಲಿ ಇದು ತಿನ್ನಿಸ್ಬೋದು. ಇದು ಸಾರು ತೆಳ್ಳಗೆ ಇರುತ್ತೆ, ಗಟ್ಟಿಗೇನಿರಲ್ಲ. ಸೊ ಸಾನುಮದು ಈಗ ಊಟ ಆಯಿತು. ಅವಳ ಪಾಡ್ಗಳು ಆಟ ಆಡ್ಕೊತಾ ಇದ್ದಾಳೆ ನೋಡಿ. ಮನೆಯೆಲ್ಲ ಹೆಂಗೆ ಅಳ್ಳಿದ್ದಾಳೆ. ಕ್ಲೀನ್ ಮಾಡಿದ್ದೀವಿ ಅಂತಲೇ ಅನ್ಸಲ್ಲ ಆ್ಯಕ್ಚುಲಿ. ಸೊ ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಕ್ಲೀನ್ ಮಾಡ್ಕೊತೀನಿ ನಾನು. ಊಟ ಮುಗೀತು, ಅವಳ ಪಾಡವಳು ಆಡ್ಕೊತಿದ್ದಾಳೆ. ಅಂತೂ ಅವ್ರನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿದರು. ಸೊ ನಾನು ಊಟ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಅವರು ಬೇಗ ಬರ್ತಾರೆ ಅಂದರೆ ವೆಯ್ಟ್ ಮಾಡ್ತೀನಿ, ಜೊತೆಯಲ್ಲೇ ಊಟ ಮಾಡ್ತೀವಿ. ಅವರು ಲೇಟಾಗಿ ಬರೋದಿನ ಇನ್ಫಾರ್ಮ್ ಮಾಡಿಬಿಡ್ತಾರೆ. ಸೊ ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ತುಳಸಿ ಹಬ್ಬ ಬೇರೆ ಇದೆಯಲ್ಲ, ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ತುಳಸಿ ಹಬ್ಬದ ವ್ಲಾಗ್ನ ನಾನು ಸಂಜೆ ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ. ಈ ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.